ಸೈಯದ್ ಅಲಿ ಖಾದ್ರಿ ಕೂಡ ಇಲ್ಲಿ ಎಸ್ ಇದರ ನಡುವೆ ಪಶ್ಚಿಮ ಬಂಗಾಳದ ರಿಸಲ್ಟ್ ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಹ್ಯಾಟ್ರಿಕ್ ಗೆಲುವಿನ ಸಾಧ್ಯತೆ ಇದೆ. ಟಿವಿ9 ಪೋಲ್ ಸ್ಟ್ರಾಟ್ ಸಮೀಕ್ಷೆಯ ಪ್ರಕಾರವಾಗಿ ಟಿಎಂಸಿಗೆ ಗೆಲುವು ಸಿಗುವ ಸಾಧ್ಯತೆ ದಟ್ಟವಾಗಿದೆ. 152ರಿಂದ 162 ಕ್ಷೇತ್ರಗಳಲ್ಲಿ ಟಿಎಂಸಿ ಗೆಲ್ಲುವ ಮೂಲಕ ಇಲ್ಲಿ ಮತ್ತೆ ವಿಜಯದ ಪತಾಕೆಯನ್ನು ಹಾರಿಸಬಹುದು. ಬಿಜೆಪಿ ತನ್ನೆಲ್ಲ ಪ್ರಯತ್ನದ ಹೊರತಾಗಿಯೂ ಕೂಡ 115ರಿಂದ 125 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುವ ಸಾಧ್ಯತೆ ಇದೆ. ಎಡರಂಗ 16ರಿಂದ 26ಕ್ಕೆ ಕುಸಿದು ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಗಳು ಕಂಪ್ಲೀಟ್ ಆಗಿ ಪಶ್ಚಿಮ ಬಂಗಾಳದಿಂದ ಲೆಫ್ಟ್ ಆಗಿವೆ ಅನ್ನುವಂಥದ್ದನ್ನ ಈ ರಿಸಲ್ಟ್ ಮತ್ತೊಮ್ಮೆ ಸೂಚಿಸುವಂತಹ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಟಿವಿ9 ಪೋಲ್ ಸ್ಟ್ಯಾಟ್ನ ಸಮೀಕ್ಷೆಯ ಪ್ರಕಾರವಾಗಿ ಟಿಎಂಸಿಗೆ ಗೆಲುವು ಸಿಗುವ ಸಾಧ್ಯತೆ ನಿಚ್ಚಳವಾಗಿ ಗೋಚರಿಸ್ತಾ ಇದೆ. 148 ಸಿಂಪಲ್ ಮೆಜಾರಿಟಿ ಬೇಕಾಗಿರುವಂತದ್ದು, ಮ್ಯಾಜಿಕ್ ನಂಬರ್ ಇರುವಂತದ್ದು. ಆದ್ರೆ 152ರಿಂದ 162 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಬಿಜೆಪಿ 115ರಿಂದ 125 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಬಹುದು. ಇನ್ನು ತಮಿಳುನಾಡಿನಲ್ಲಿ ಎಐಎಡಿಎಂಕೆಗೆ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ. ಎಐಎಡಿಎಂಕೆ ಸದ್ಯ ಹಾಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಪಕ್ಷ. ಟಿವಿ9 ಪೋಲ್ ಸ್ಟ್ರಾಟ್ ಸಮೀಕ್ಷೆಯ ಪ್ರಕಾರ ಡಿಎಂಕೆ ಸ್ಪಷ್ಟವಾದಂತಹ ಗೆಲುವನ್ನು ಸಾಧಿಸುವುದರ ಮೂಲಕವಾಗಿ ಡಿಎಂಕೆ ಮೈತ್ರಿಕೂಟ ಕಾಂಗ್ರೆಸ್ ಜೊತೆಗೆ ಸೇರಿ ಗೆಲ್ಲಬಹುದು. ಎಐಎಡಿಎಂಕೆ 75ರಿಂದ 85 ಸ್ಥಾನದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಎಐಎಡಿಎಂಕೆ ಮತ್ತು ಬಿಜೆಪಿಯ ಮೈತ್ರಿಕೂಟ. ಆದರೆ ಡಿಎಂಕೆ 143ರಿಂದ 153 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕವಾಗಿ ತಮಿಳುನಾಡಿನ ಅಧಿಕಾರದ ಗದ್ದುಗೆಯನ್ನ ಏರುವಂತಹ ಸಾಧ್ಯತೆ ಇದೆ. ಎಂಎನ್ಎಂ ಪಕ್ಷ, ಇದು ಕಮಲ್ ಹಾಸನ್ ಅವರ ಪಕ್ಷ, ಕೇವಲ 2 ಕ್ಷೇತ್ರಗಳಲ್ಲಿ ಮತ್ತು 8ರಿಂದ 10 ಕ್ಷೇತ್ರಗಳಲ್ಲಿ ಇತರರು ಗೆದ್ದು ಬೀಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಸಮೀಕ್ಷೆ ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆಗೆ ಹಿನ್ನಡೆಯಾಗುತ್ತೆ, ಅಧಿಕಾರವನ್ನ ಕಳೆದುಕೊಳ್ತಾರೆ. ಅಲ್ಲಿಯ ಸರ್ಕಾರ ಅಧಿಕಾರವನ್ನ ಕಳ್ಕೊಳ್ಳುವಂತದ್ದು ನಿಶ್ಚಿತವಾಗಿದೆ. ಅಷ್ಟೇ ಅಲ್ಲದೆ ಡಿಎಂಕೆಯಿಂದ ಸ್ಟಾಲಿನ್ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಬಹುದು, ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆಯನ್ನ ಏರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಇನ್ನು ಕೇರಳದಲ್ಲಿ, ಬಹುಮುಖ್ಯವಾಗಿ ಕೇರಳದಲ್ಲಿ ಎಲ್ಡಿಎಫ್ ಮುನ್ನಡೆಯನ್ನ ಸಾಧಿಸುವಂತಹ ಸಾಧ್ಯತೆ ಇದೆ. ಕೇರಳದ ಇಡೀ ಫಲಿತಾಂಶದ ವಿಚಾರಕ್ಕೆ ಬಂದ್ರೆ ಕೇರಳ ಅತ್ಯಂತ ಕುತೂಹಲಕಾರಿಯಾದಂತಹ ಫಲಿತಾಂಶವನ್ನು ಈ ಬಾರಿ ಕೊಡಬಹುದು. ಯಾಕಂದ್ರೆ ಕೇರಳ ಯಾವತ್ತೂ ಕೂಡ 5 ವರ್ಷಕ್ಕೊಮ್ಮೆ ಬದಲಾವಣೆಯನ್ನ ಮಾಡುವಂತಹ ರಾಜ್ಯ. ಆದ್ರೆ ಕೇರಳದಲ್ಲಿ ಎಲ್ಡಿಎಫ್ 70ರಿಂದ 80 ಕ್ಷೇತ್ರಗಳಲ್ಲಿ, ಯುಡಿಎಫ್ 59ರಿಂದ 69 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಬಹಳ ಹತ್ತಿರದ ಪೈಪೋಟಿ ಈ 2 ಪಕ್ಷಗಳ ನಡುವೆ ನಡೆದಿದೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಬಿಜೆಪಿ 0 ಅಥವಾ 2 ಕ್ಷೇತ್ರ ಅನ್ನೋದನ್ನ ಕಳೆದ ಬಾರಿ ನ್ಯಾಮಮ್ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿತ್ತು. ಆ ಮೂಲಕ ಅಕೌಂಟ್ ಅನ್ನ ಓಪನ್ ಮಾಡಿತ್ತು. ಇನ್ನು ಅಸ್ಸಾಂನಲ್ಲಿ ಎನ್ಡಿಎ ಮುನ್ನಡೆಯನ್ನ ಸಾಧಿಸುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಈ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇರುವಂತಹದ್ದು. ಟಿವಿ9 ಪೋಲ್ ಸ್ಟ್ರಾಟ್ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮುನ್ನಡೆಯನ್ನ ಸಾಧಿಸುತ್ತೆ. ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಅಸ್ಸಾಂನಲ್ಲಿ ಪಡಿಬಹುದು ಸರ್ಬಾನಂದ್ ಸೋನಾವಾಲಾ ಅವರ ಸರ್ಕಾರ ಅನ್ನುವಂಥದ್ದನ್ನ 59ರಿಂದ 69. ಆದ್ರೆ ಯುಪಿಎ ಕೂಡ ಇಲ್ಲೇನು ಕಡಿಮೆ ಸಾಧನೆ ಇಲ್ಲ. ಇಲ್ಲಿ 55ರಿಂದ 65 ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಬಹಳ ದೊಡ್ಡದಾದಂತಹ ಫೈಟ್ ಅಸ್ಸಾಂನಲ್ಲೂ ಕೂಡ ನಡೆದಿದೆ. ಅಸ್ಸಾಂನಲ್ಲೂ ಕೂಡ ಯಾರು ಗೆಲುವನ್ನ ಸಾಧಿಸ್ತಾರೆ, ಯಾರಿಗೆ ಅಧಿಕಾರ ಸಿಗುತ್ತೆ ಅನ್ನೋದು. ಇನ್ನು ಪುದುಚೇರಿಯಲ್ಲಿ ಎಐಎಡಿಎಂಕೆ ಮುನ್ನಡೆ ಸಾಧಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಪುದುಚೇರಿಯಲ್ಲಿ ಬಿಜೆಪಿ ಎಐಎಡಿಎಂಕೆಯ ಕೂಟ ಗೆಲ್ಲುವ ಸಾಧ್ಯತೆ ಕಂಡು ಬರ್ತಾ ಇರುವುದು. ಟಿವಿ9 ಪೋಲ್ ಸ್ಟ್ರಾಟ್ ಸಮೀಕ್ಷೆ ಪ್ರಕಾರ ಎಐಎಡಿಎಂಕೆ ಇಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ 11ರಿಂದ 13 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇರುವಂತದ್ದು. ಕಾಂಗ್ರೆಸ್ ಕಡೆ ಕ್ಷಣದಲ್ಲಿ ಸರ್ಕಾರವನ್ನು ಕಳೆದುಕೊಂಡಿತ್ತು. ಆದರೆ ಎಐಎಡಿಎಂಕೆ ಕೂಟ 17ರಿಂದ 19 ಕ್ಷೇತ್ರಗಳಲ್ಲಿ ಜಯ ಸಾಧಿಸುವಂತಹ ಸಾಧ್ಯತೆ ಇದೆ. ಪುದುಚೇರಿಯಲ್ಲಿ ಎಐಎಡಿಎಂಕೆ ಮುನ್ನಡೆಯ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ಬಾರಿಯಲ್ಲಿ ಎಐಎಡಿಎಂಕೆ ಅಧಿಕಾರವನ್ನು ಹಿಡಿಯುವಂತಹ ಸಾಧ್ಯತೆ ಇದೆ. ಟಿವಿ9 ಪೋಲ್ ಸ್ಟ್ರಾಟ್ ಸಮೀಕ್ಷೆಯ ಪ್ರಕಾರ ಎಐಎಡಿಎಂಕೆಗೆ ಮುನ್ನಡೆ ಸಿಗುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. 5 ವರ್ಷದ ಆಳ್ವಿಕೆಯ ಕಡೆ ದಿವಸಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡಿತ್ತು ಕಾಂಗ್ರೆಸ್. ಇನ್ನೇನು ಚುನಾವಣೆ ಅನೌನ್ಸ್ ಆಗುವಂತಹ ಸಂದರ್ಭದಲ್ಲಿ ತನ್ನ ಅಧಿಕಾರವನ್ನು ಕಳೆದುಕೊಂಡಿತ್ತು. ಹೀಗಾಗಿ ವಿಧಾನಸಭೆ ವಿಸರ್ಜನೆ ಆಗಿದ್ದಿತ್ತು. ಇನ್ನು ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಕೂಡ ಬಂಗಾಳದಲ್ಲಿ ಟಿಎಂಸಿ ಅಧಿಕಾರದ ಗದ್ದುಗೆ ನೇರುವಂತದ್ದು ನಿಶ್ಚಿತ. ಎಸ್, ಟೈಮ್ಸ್ ನೌ ಕೂಡ ಹೇಳ್ತಾ ಇದೆ ಬಂಗಾಳದಲ್ಲಿ ಟಿಎಂಸಿಗೆ ಅಧಿಕಾರ ಸಿಗುತ್ತೆ. ಅಧಿಕಾರದ ಗದ್ದುಗೆನ ಈ ಬಾರಿ ಮಮತಾ ದೀದಿ ಮತ್ತೊಮ್ಮೆ ಪಡ್ಕೊಳ್ತಾರೆ ಅನ್ನುವಂತಹ ಒಂದು ವಿಶ್ವಾಸವನ್ನ 158 ಸೀಟ್ಗಳು ಟಿಎಂಸಿಗೆ, 115 ಸೀಟ್ಗಳು ಬಿಜೆಪಿಗೆ, ಎಡಪಕ್ಷಗಳು ಕೇವಲ 19 ಸೀಟ್ಗಳ ಮೂಲಕ ಕುಸಿದು ಹೋಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಟೈಮ್ಸ್ ನೌ ಪ್ರಕಾರ
ಬಂಗಾಳದಲ್ಲಿ ಟಿಎಂಸಿಗೆ ಅಧಿಕಾರ ಒಲಿಯುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಟಿಎಂಸಿಗೆ 158 ಸೀಟುಗಳು, ಬಿಜೆಪಿಗೆ 115 ಸೀಟುಗಳು ಲಭಿಸುವಂತಹ ಸಾಧ್ಯತೆ ಇದೆ. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಎಡಪಕ್ಷಗಳು ಕೇವಲ 19 ಸೀಟುಗಳಿಗೆ ಮಾತ್ರ ಸೀಮಿತಗೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಟೈಮ್ಸ್ ನೌ ಸಮೀಕ್ಷೆಯ ವರದಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಬೇರೆ ಬೇರೆಯವರು ನಡೆಸಿರುವಂತಹ ಸಮೀಕ್ಷೆಯ ವರದಿಯನ್ನು ನಿಮಗೆ ಓದುವುದಾಗಿ ಇವತ್ತು ತೋರಿಸ್ತಾ ಹೋಗ್ತೀವಿ. ಎಸ್, ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ 158 ಸೀಟುಗಳ ಮೂಲಕವಾಗಿ ಅಂದ್ರೆ ಕಂಫರ್ಟಬಲ್ ಆಗಿರುವಂತಹ ಒಂದು ಮೆಜಾರಿಟಿಯನ್ನ ಈ ಬಾರಿ ಇಲ್ಲಿ ಟಿಎಂಸಿ ಸಾಧಿಸುತ್ತೆ. ಆದರೆ ಟಿಎಂಸಿಗೆ ಅತಿ ದೊಡ್ಡದಾದಂತಹ ಸವಾಲು ಇರುವಂತಹ ಭಾರತೀಯ ಜನತಾ ಪಕ್ಷ 3 ಸೀಟಿನಿಂದ 3 ಅಂಕಿಯನ್ನ ದಾಟುವುದರಲ್ಲಿ ಯಶಸ್ವಿಯಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. 3 ಸೀಟುಗಳಲ್ಲಿ 3 ಅಂಕಿಯ ಗಳಿಕೆಯಲ್ಲಿ ಅನ್ನೋದನ್ನು ಕೂಡ ನೋಡಬೇಕು. ಕಡಿಮೆಯ ವಿಚಾರ ಅಲ್ಲ ಇದು. ಅಧಿಕಾರವನ್ನು ಹಿಡಿತಾರ ಬಿಡ್ತಾರ ಅನ್ನೋದು ಮತ್ತೊಂದು ಮಾತು. ಆದರೆ ಬಹು ದೊಡ್ಡದಾದಂತಹ ಒಂದು ಸಾಧನೆಯನ್ನು ಇಲ್ಲಿ ಮಾಡಬಹುದು. ರಿಪಬ್ಲಿಕ್ ಸಿಎನ್ಎಕ್ಸ್ ಸಮೀಕ್ಷೆ ಪ್ರಕಾರವೂ ಕೂಡ ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಕೂಟಕ್ಕೆ ಅಧಿಕಾರ ಒಲಿಯುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಸಿಎನ್ಎಕ್ಸ್ ಸಮೀಕ್ಷೆಯ ಪ್ರಕಾರ ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಕೂಟ ಅಧಿಕಾರವನ್ನ ಪಡೆಯಬಹುದು. ಡಿಎಂಕೆ ಕಾಂಗ್ರೆಸ್ನ ಮೈತ್ರಿಕೂಟ ಇಲ್ಲಿ ಅಧಿಕಾರವನ್ನ ಹಿಡಿಯುವಂತದ್ದು ನಿಶ್ಚಿತವಾಗಿ ಕಂಡು ಬರ್ತಾ ಇದೆ. ಇದು ರಿಪಬ್ಲಿಕ್ ಮತ್ತು ಸಿಎನ್ಎಕ್ಸ್ ನಡೆಸಿರುವಂತಹ ಸಮೀಕ್ಷೆ. ರಿಪಬ್ಲಿಕ್ ಮತ್ತು ಸಿಎನ್ಎಕ್ಸ್ ನಡೆಸಿರುವಂತಹ ಸಮೀಕ್ಷೆ ಪ್ರಕಾರ ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಕೂಟ ಅಧಿಕಾರದ ಗದ್ದುಗೆಯನ್ನ ಏರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಹುಟ್ಟು ಹಾಕಿರುವಂತಹದ್ದು. ಹೀಗೆ ಪ್ರತಿಯೊಂದು ಸಮೀಕ್ಷೆಯನ್ನ ನೋಡ್ತಾ ಹೋದಾಗ ಕೆಲವೊಂದು ಕಡೆಯಲ್ಲಿ ಎಐಡಿಎಂಕೆ 58ರಿಂದ 68, ಡಿಎಂಕೆಗೆ 160ರಿಂದ 170 ಸೀಟುಗಳು ಸಿಗಬಹುದು ಅನ್ನುವಂಥದ್ದನ್ನ ರಿಪಬ್ಲಿಕ್ ಸಿಎನ್ಎಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಕೂಟ ಅಧಿಕಾರವನ್ನ ಹಿಡಿಯುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಎಐಡಿಎಂಕೆಗೆ 58ರಿಂದ 68, ಡಿಎಂಕೆಗೆ 160ರಿಂದ 170 ಸೀಟುಗಳು ಸಿಗುವಂತಹ ಸಾಧ್ಯತೆ ಇದೆ. ರಿಪಬ್ಲಿಕ್ ಸಿಎನ್ಎಕ್ಸ್ ಸಮೀಕ್ಷೆಯ ಪ್ರಕಾರ ಸಿಗ್ತಾ ಇರುವಂತಹ ಮಾಹಿತಿ ಇದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಹ್ಯಾಟ್ರಿಕ್ ಸಾಧ್ಯತೆಯನ್ನ ಇನ್ನೂ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ TV9 ಪೋಲ್ ಸ್ಟಾಟ್ ಸಮೀಕ್ಷೆಯ ಪ್ರಕಾರ ಟಿಎಂಸಿ ಗೆಲ್ಲುವಂಥದ್ದು ನಿಶ್ಚಿತ. ಇಲ್ಲಿ ಬಹುಮುಖ್ಯವಾಗಿ ಇರುವಂತಹದ್ದು ಟಿಎಂಸಿ ಗೆಲ್ಲುವಂತಹದ್ದು ನಿಶ್ಚಿತ. 152ರಿಂದ 162 ಸ್ಥಾನಗಳು, ಭಾರತೀಯ ಜನತಾ ಪಕ್ಷ 115ರಿಂದ 125 ಸ್ಥಾನಗಳಲ್ಲಿ ಗೆಲ್ಲಬಹುದು. ನೋಡಿ, ಎಲ್ಲ ಸಮೀಕ್ಷೆಗಳು ಕೂಡ ಬಹುತೇಕ ಹತ್ತಿರದ ರಿಸಲ್ಟ್ ಅನ್ನು ತೋರಿಸ್ತಾ ಇದೆ. TV9 ಪೋಲ್ ಸ್ಟಾಟ್ ಪ್ರಕಾರವಾಗಿ 115ರಿಂದ 125. ಹಾಗೇನೆ ಟೈಮ್ಸ್ ನೌ ಪ್ರಕಾರ 115 ಸೀಟುಗಳಷ್ಟೇ ಗೆಲ್ಲಬಹುದು ಬಿಜೆಪಿ ಅನ್ನುವಂಥದ್ದು. ಅಂದ್ರೆ ಬಿಜೆಪಿಗೆ ಅಧಿಕಾರ ಹಿಡಿಯುವಂತಹ ಸಾಧ್ಯತೆ ಇಲ್ಲ. ತಮಿಳುನಾಡಿನಲ್ಲಿ ಎಐಡಿಎಂಕೆಗೆ ಹಿನ್ನಡೆಯಾಗುತ್ತೆ ಅನ್ನುವಂಥದ್ದನ್ನ ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದಾವೆ. TV9 ಪೋಲ್ ಸ್ಟಾಟ್ ಕೂಡ ಇದೇ ಒಂದು ಅಂಶವನ್ನು ಹೇಳ್ತಾ ಇದೆ. TV9 ಪೋಲ್ ಸ್ಟಾಟ್ ಪ್ರಕಾರವಾಗಿ ತಮಿಳುನಾಡಿನಲ್ಲಿ ಡಿಎಂಕೆ ಅಧಿಕಾರದ ಗದ್ದುಗೆಯನ್ನ ಏರುತ್ತೆ. ಎಐಡಿಎಂಕೆ 75ರಿಂದ 85 ಸ್ಥಾನಗಳನ್ನ ಮಾತ್ರ ಗೆಲ್ಲಬಹುದು. ಆದರೆ ದೊಡ್ಡ ಮಟ್ಟದ ಗೆಲುವಿನೊಂದಿಗೆ ಈ ಬಾರಿ ಅಧಿಕಾರದ ಗದ್ದುಗೆಯನ್ನ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಹಿಡಿಯುತ್ತೆ ಅನ್ನುವಂಥದ್ದು. ಸ್ಟಾಲಿನ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಆದರೆ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸ್ಟಾಲಿನ್ ಅವರ ನಾಯಕತ್ವಕ್ಕೆ ಅಮ್ಮ ಪ್ರಭಾವ ಅಷ್ಟು ದೊಡ್ಡ ಮಟ್ಟದಲ್ಲಿ ತಮಿಳುನಾಡನ್ನ ಆವರಿಸಿತ್ತು. ಆದರೆ ಅಮ್ಮ ಇಲ್ಲದ ಮೇಲೆ ಉಳಿದಂತಹ ಎಐಡಿಎಂಕೆಯ ನಾಯಕರಿಗೆ ಪಕ್ಷವನ್ನ ಮುನ್ನಡೆಸಿ ಗೆಲುವನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಕೇರಳದಲ್ಲಿ ಎಲ್ಡಿಎಫ್ ಮುನ್ನಡೆ ಸಾಧ್ಯತೆಯನ್ನು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಸಮೀಕ್ಷೆ. TV9 ಪೋಲ್ ಸ್ಟಾಟ್ ಹೇಳ್ತಾ ಇದೆ ಎಲ್ಡಿಎಫ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಇದು ಒಂದು ಸಾಧ್ಯ ಆಯಿತು ಅಂತ ಹೇಳಿದ್ರೆ 1970ರ ದಶಕದ ನಂತರ ಮೊದಲ ಬಾರಿಗೆ ಇಲ್ಲಿ ಅಧಿಕಾರಾರೂಢ ಪಕ್ಷ ಮತ್ತೊಮ್ಮೆ ತನ್ನ ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಸಾಧ್ಯ ಆಗುತ್ತೆ. ಕೇರಳದ ಮತದಾರ ಸಾಮಾನ್ಯವಾಗಿ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ಪ್ರತಿ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಇದ್ರು. ಒಂದು ರೀತಿಯಂತಹ ಸಂಗೀತ ಕುರ್ಚಿಯ ಆಟ ನಡೀತಾ ಇತ್ತು. ಅಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಬದಲಾಗ್ತಾ ಇತ್ತು. ಬಿಜೆಪಿಯಲ್ಲಿ 0ರಿಂದ 2ರ ನಡುವೆ ಒಂದು ಕಳೆದ ಬಾರಿ ಗಳಿಸಿದ್ದನ್ನು ಕೂಡ ಕಳ್ಕೊಳ್ಳುವ ಸಾಧ್ಯತೆ ಇದೆ, ಅಥವಾ 2ರಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಬಿಜೆಪಿ ಅನ್ನೋದನ್ನು ಹೇಳ್ತಾ ಇದೆ. ಇನ್ನು ಅಸ್ಸಾಂ ರಾಜ್ಯದಲ್ಲಿ ಎನ್ಡಿಎ ಮುನ್ನಡೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸರ್ಬಾನಂದ್ ಸೋನೋವಾಲ್ ಅವರ ನಾಯಕತ್ವಕ್ಕೆ ಈಗಾಗಲೇ ಮತ್ತೊಮ್ಮೆ ಮಣೆ ಹಾಕಿದ್ದಾರೆ ಈ ಒಂದು ರಾಜ್ಯದ ಮತದಾರರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಎನ್ಡಿಎ 59ರಿಂದ 69 ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ನಿಚ್ಚಳ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ನೇರಿತ್ತು ಭಾರತೀಯ ಜನತಾ ಪಕ್ಷ. ಈ ಬಾರಿ ಮತ್ತೆ ಅದೇ ಸ್ವರೂಪದಲ್ಲಿ ಗೆಲ್ಲಬಹುದು. ಆದರೆ ಅದಕ್ಕೆ ಪ್ರಬಲ ಪೈಪೋಟಿಯನ್ನು ಕೊಟ್ಟಿರುವಂತಹ ಯುಪಿಎ ಕೂಡ 55ರಿಂದ 65 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಸಮೀಕ್ಷೆ ಹೇಳ್ತಾ ಇದೆ.
ಇನ್ನು ಪುದುಚೇರಿಯಲ್ಲಿ ಎಐಡಿಎಂಕೆ ಮೈತ್ರಿಕೂಟ ಅಧಿಕಾರವನ್ನ ಹಿಡಿಬಹುದು ಅನ್ನುವಂಥದ್ದನ್ನ ಸಮೀಕ್ಷೆ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಟಿವಿ9 ಪೋಲ್ ಸ್ಟಾಟ್ನ ಈ ಒಂದು ಸಮೀಕ್ಷೆಯನ್ನ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಯಾವ ರಾಜ್ಯದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ, ಯಾರಿಗೆ ಗೆಲುವು ಸಿಗುತ್ತೆ ಅನ್ನೋಂಥದ್ದು. ಪಶ್ಚಿಮ ಬಂಗಾಳದಲ್ಲಿ 152ರಿಂದ 162 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಳೆದ ಬಾರಿಗಿಂತ ಬಹಳ ಕಡಿಮೆಯನ್ನ ಸೀಟ್ಗಳಲ್ಲಿ ಗೆದ್ದರೂ ಕೂಡ ಈ ಬಾರಿ ಮತ್ತೊಮ್ಮೆ ಅಧಿಕಾರವನ್ನು ಉಳಿಸಿಕೊಳ್ಳುವಂಥದ್ದು ನಿಶ್ಚಿತ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಭಾರತೀಯ ಜನತಾ ಪಕ್ಷ 115ರಿಂದ 125 ಸ್ಥಾನಗಳಲ್ಲಿ ಗೆಲ್ಲಬಹುದು. ಕಳೆದ ಬಾರಿ ಕೇವಲ 3, ಈ ಬಾರಿ 3 ಅಂಕಿಯ ರಿಸಲ್ಟ್ ಬಿಜೆಪಿಗೆ ಒಲಿಯುತ್ತೆ ಅನ್ನುವಂಥದ್ದನ್ನ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. 115ರಿಂದ 125, 100ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಅಂತೇಳಿ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ರು. ಯಾರು ಟಿಎಂಸಿಯ ಚುನಾವಣಾ ತಂತ್ರಗಾರ ಆಗಿರುವಂತಹ ಪ್ರಶಾಂತ್ ಕಿಶೋರ್, ನಾನು ಒಂದು ವೇಳೆ ಬಿಜೆಪಿ 3 ಅಂಕಿಯ ಸೀಟನ್ನು ಗೆದ್ರೆ ನಾನು ನನ್ನ ಕೆಲಸ ಬಿಡ್ತೀನಿ ಅನ್ನುವಂತಹ ಒಂದು ಸವಾಲು ಹಾಕಿದ್ದಾರೆ. ಈಗ ಅವರ ಸವಾಲು ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇದೇ ಎಕ್ಸಾಕ್ಟ್ ರಿಸಲ್ಟ್ ಆದ್ರೆ ಪ್ರಶಾಂತ್ ಕಿಶೋರ್ ಹಾಗಾದ್ರೆ ಮುಂದಿನ ಪಶ್ಚಿಮ ಬಂಗಾಳದ ನಂತರ ಅವರು ಪಂಜಾಬ್ನ ಚುನಾವಣೆಯ ರಣತಂತ್ರವನ್ನು ಹೆಣೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅವ್ರು ತಮ್ಮ ಕೆಲಸ ಬಿಟ್ಟು ಹೋಗ್ತಾರ ಅಂತ ನೋಡಬೇಕಾಗಿದೆ. ಇನ್ನು ಲೆಫ್ಟ್ ಪಾರ್ಟೀಸ್ ನಿಜಕ್ಕೂ ಕೂಡ ಪಶ್ಚಿಮ ಬಂಗಾಳವನ್ನ ಬಿಟ್ಟಿದ್ದಾವೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅವರು ಲೆಫ್ಟ್ ಆಗಿದ್ದಾರೆ ಪಶ್ಚಿಮ ಬಂಗಾಳದಿಂದ ಅನ್ನೋದು ಗೊತ್ತಾಗ್ತಾ ಇದೆ. 16ರಿಂದ 26 ಸ್ಥಾನಗಳು ಮಾತ್ರ. ಸರಿಸುಮಾರು 1970ರ ದಶಕದಿಂದ 2011ರವರೆಗೂ ಕೂಡ ಅಧಿಕಾರದ ಗದ್ದುಗೆಯನ್ನ ಅನುಭವಿಸಿದಂತಹ ಎಡ ಪಕ್ಷಗಳು ಈಗ ಇಲ್ಲದಂತಾಗಿವೆ. ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ನ ಸರ್ವೆ ನಡೆಸಿರುವಂತಹ ಬೇರೆ ಬೇರೆ ಏಜೆನ್ಸಿಗಳು ಯಾವ ರಿಸಲ್ಟ್ ಅನ್ನು ಕೊಟ್ಟಿದ್ದಾವೆ ಅನ್ನುವಂಥದ್ದನ್ನ ಎಲ್ಲ ರಿಸಲ್ಟ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಪೋಲ್ ಆಫ್ ಪೋಲ್ಸ್ ಅನ್ನು ಕೂಡ ತೋರಿಸ್ತೀವಿ. ಹಾಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಕೂಡ ಮಾತಾಡೋಣ.